ಬೈಕ್ ತೆಗೆದುಕೊಳ್ಳಬೇಕು ಅನ್ನೋ ಹುಚ್ಚು ಹಂಬಲಕ್ಕೆ ತನಗೆ ಪರಿಚಯ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಹೊಸ ಬೈಕ್ ತೆಗೆದುಕೊಂಡಿದ್ದನ್ನ ಸಹಿಸೋಕಾಗದೆ ಬೈಕ್ಗಾಗಿ ಆತನನ್ನ ಕೊಲೆ ಮಾಡಿ ಆತನ ಬೈಕ್ ಹೊತ್ತೊಯ್ದಿರುವಂತಹ ಘಟನೆ ಕೋಲಾರದ ಉದ್ದಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಉದ್ದಪ್ಪನಹಳ್ಳಿ ಗ್ರಾಮದ ನಿವಾಸಿ ಮುನಿರಾಜು ಎಂಬಾತ ತಮ್ಮದೇ ಗ್ರಾಮದ ಬಳಿ ಇರುವ ಹೋಮ್ ಲಾಜಿಸ್ಟಿಕ್ ಅನ್ನೋ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದ. ಹೊಸಕೋಟೆ ತಾಲೂಕು ಮೇರಿ ಮಲಸಂದ್ರ ಗ್ರಾಮದ 19 ವರ್ಷದ ಗಂಗರಾಜು ಎಂಬ ಹುಡುಗ ಪರಿಚಯ ಆಗಿದ್ದ. ಆಗಾಗ ಭೇಟಿ ಮಾಡ್ತಿದ್ದ ಹಿನ್ನೆಲೆ ಇಬ್ಬರ ನಡುವೆ ಸ್ವಲ್ಪ ಸಲಿಗೆನೂ ಇತ್ತು. ಹೇಗಿರುವಾಗಲೇ ಡಿಸೆಂಬರ್ 31ನೇ ತಾರೀಕು ಮನೆಯಲ್ಲಿದ್ದ ಮುನಿರಾಜುನನ್ನ ಗಂಗರಾಜು ಹೊರಗೆ ಕರ್ಕೊಂಡು ಹೋಗಿದ್ದ. ಆನಂತರ ಮುನಿರಾಜು ನಾಪತ್ತೆಯಾಗಿದ್ದ. ಜನವರಿ 4ನೇ ತಾರೀಕು ನರಸಾಪುರ ಕೆರೆಯಲ್ಲಿ ಬೆಳ್ಳೂರು ಗ್ರಾಮದ ಬಳಿ ಮುನಿರಾಜು ಶವ ಪತ್ತೆಯಾಗಿರುತ್ತೆ. ಅಲ್ಲದೆ ಶವದ ಮೇಲೆ ಗಾಯದ ಗುರುತುಗಳು, ಕಾಲಿಗೆ ವೈರ್ ಕಟ್ಟಿದ ಹಿನ್ನೆಲೆ ಪೊಲೀಸರು ತನಿಖೆಯನ್ನು ಕೈಗೊಂಡು ಆತನ ಫೋನ್ ನಂಬರ್ ಅನ್ನು ಪಡ್ಕೊಂಡು ತಾಂತ್ರಿಕವಾಗಿ ಸಾಕ್ಷಿಗಳನ್ನ ಕಲೆ ಹಾಕಿದಾಗ ಕೊಲೆಯಾಗಿದ್ದ ಮುನಿರಾಜುವಿನ ಬೈಕ್ ಮತ್ತು ಮೊಬೈಲ್ ಬೇರೊಬ್ಬ ಬಳಕೆ ಮಾಡ್ತಾ ಇದ್ದ ಆಧಾರದ ಮೇಲೆ ಆ ವ್ಯಕ್ತಿಯನ್ನು ಬಂಧಿಸಿದ್ದ ಪೊಲೀಸರು ವಿಚಾರಣೆ ಮಾಡಿದಾಗ ಈ ಕೊಲೆ ರಹಸ್ಯ ಬಯಲಾಗಿದೆ. ಇದು ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಕೊಂದಿರೋದು. ಅಂದರೆ ಇವನ್ ಬೈಕ್ ತಗೊಳಕ್ಕಾಗಿಲ್ಲ ಅಂತ ಹೇಳಿ ಕೊಲೆಗಾರ ಬೈಕ್ ತಗೊಂಡಿದ್ದಂತಹ ಫ್ರೆಂಡ್ ಅದನ್ನು ಸಹಿಸೋಕಾಗದೆ ಆತನನ್ನು ಕರ್ಕೊಂಡು ಹೋಗಿ ಕೊಲೆ ಮಾಡಿ ಈ ಕೆರೆಯಲ್ಲಿ ಬಿಸಾಕಿರೋದು. ನಂತರ ಈ ಟೆಕ್ನಿಕಲ್ ಎವಿಡೆನ್ಸ್ನ ಕಲೆ ಹಾಕಿದಂತಹ ಪೊಲೀಸರಿಗೆ ಯಾರು ಕೊಲೆ ಮಾಡಿದ್ದು ಅನ್ನೋದು ಗೊತ್ತಾಗಿದೆ. ಕೋಲಾರದ ಉದ್ದಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅದೇ ಊರಿನ ಹುಡುಗ ಅಂತ ಹೇಳಿ, ಅದರಲ್ಲೂ 19 ವರ್ಷ ಅವನಿಗೆ. ಅದೇ ಊರಿನ ಹುಡುಗ ಅಂತ ಸಲುಗೆಯನ್ನು ಕೊಟ್ಟಿದ್ದು. ಆ ಸಲುಗೆಯೇ ಇವತ್ತು ಆತನ ಕೊಲೆಗೆ ಕಾರಣ ಆಗಿದೆ. ಹೊಸ ಬೈಕ್ ತಗೊಂಡಿದ್ದನ್ನೇ ಸಹಿಸೋಕಾಗ್ದಿರ ಕೊಲೆ ಮಾಡಿರುವಂತಹ ಘಟನೆ ಅದು.